ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆನೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಎ ಕಾಯಿನ್ ಈಸ್ ಟಾಸ್ ಟ್ವೈಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಏನಾದ್ರೂ ಥ್ರೈಸ್ ಅಂತ ಅಂದ್ರೆ 3 ಸಲ ಕಾಯಿನ್ ಅನ್ನ, ಒಂದೇ ಕಾಯಿನ್ ಅನ್ನ ಟಾಸ್ ಮಾಡ್ತಾ ಹೋದಾಗ ಅದರ ರೀಡಿಂಗ್ಸ್ ಅನ್ನ ಬರ್ಕೊಂಡು ಪ್ರೊಬ್ಯಾಬಿಲಿಟಿನ ಯಾವ ರೀತಿ ಬರೆಯೋದು ಅಂತಂದ್ರೆ ಪ್ರೊಬ್ಯಾಬಿಲಿಟಿನ ಯಾವ ರೀತಿ ಕಂಡುಹಿಡಿಯೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸೊಲ್ಯೂಷನ್. ಕ್ವಶನ್ ಏನ್ ಕೊಟ್ಟಿದ್ದಾರೆ, ಎ ಕಾಯಿನ್ ಈಸ್ ಟಾಸ್ ಥ್ರೈಸ್ ಅಂತಂದ್ರೆ 3 ಸಲ ನಾನು ಒಂದೇ ಕಾಯಿನ್ ಅನ್ನ ಟಾಸ್ ಮಾಡ್ತೀನಿ, ರೀಡಿಂಗ್ ಗಳನ್ನ ಬರ್ಕೊಂತ ಹೋಗ್ತೀನಿ. ಎ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ರೆಪ್ರೆಸೆಂಟ್ ದ ನಂಬರ್ ಆಫ್ ಟೈಲ್ಸ್. ಸೊ ಇಲ್ಲಿ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಂಬರ್ ಆಫ್ ಟೈಲ್ಸ್ ಗಳನ್ನ. ಟರ್ನಿಂಗ್ ಅಪ್, ಫೈಂಡ್ ದ ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಾರ್ ಎಕ್ಸ್, ಆಲ್ಸೋ ಫೈಂಡ್ ಇಟ್ಸ್ ಮೀನ್ ಅಂಡ್ ವೇರಿಯನ್ಸ್. ಮೀನ್ ಮತ್ತೆ ವೇರಿಯನ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಕೇಳಿದರೆ ಕಂಡುಹಿಡಿಯೋಣ. ಫಸ್ಟ್ ನಾವು discrete probability distribution for x ಅಂತಂದ್ರೆ random variable which is representing the number of tails. ಸೊ ಅದಕ್ಕೆ ನಾವು ಪ್ರೊಬ್ಯಾಬಿಲಿಟಿಯನ್ನ ಕಂಡುಹಿಡಿಯೋಣ. ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ನಾವು ಸ್ಯಾಂಪಲ್ ಸ್ಪೇಸ್ ಅನ್ನ ಬರ್ಕೋಬೇಕಾಗತ್ತೆ. ಸ್ಯಾಂಪಲ್ ಸ್ಪೇಸ್ ನಾನು ಯಾವ ರೀತಿ ಬರೀತೀನಿ ಅದೇ ರೀತಿ ಎಕ್ಸಾಮ್ ಅಲ್ಲೂ ಕೂಡ ಬರಿಬೇಕು. ಸೊ ಸ್ಯಾಂಪಲ್ ಸ್ಪೇಸ್ ಅನ್ನ ನಾವು ಎಸ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸ್ಯಾಂಪಲ್ ಸ್ಪೇಸ್ ಅಂತ ಅಂದ್ರೇನು, ಪಾಸಿಬಲ್ ಔಟ್ಕಮ್ಸ್ಗಳು. ಸೊ ನಾವೇನು ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದಾಗ ಏನೇನು ಪಾಸಿಬಲ್ ಔಟ್ಕಮ್ಗಳು ಬರ್ಬೋದು ಅದನ್ನೆಲ್ಲ ಏನಂತ ಕರಿತೀವಿ ನಾವು, ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಈಗ ನಾನು ಕಾಯಿನ್ ಅನ್ನ ಟಾಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ 3 ಕೂಡ ಹೆಡ್ ಬಂದು, ಹೆಡ್. ಒಂದೇ ಕಾಯಿನ್ ಅನ್ನ ಮೊದಲನೇ ಸಲ ಟಾಸ್ ಮಾಡಿದಾಗ್ಲೂ ಹೆಡ್ ಬಂತು, ಎರಡನೇ ಸಲ ಟಾಸ್ ಮಾಡಿದಾಗ್ಲೂ ಹೆಡ್ ಬಂತು, ಮೂರನೇ ಸಲ ಟಾಸ್ ಮಾಡಿದಾಗ್ಲೂ ಹೆಡ್ ಬಂತು. ನೆಕ್ಸ್ಟ್ ಫಸ್ಟ್ನೇ ಸಲ ಹೆಡ್, ಎರಡನೇ ಸಲ ಹೆಡ್, ಮೂರನೇ ಸಲ ಟೈಲ್ ಬಂತು. ಈ ತರ ಪಾಸಿಬಲ್ ಕಂಡೀಷನ್ಸ್ ಬರೀಬೇಕು. ಟ್ರಿಕ್ ಕೂಡ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಮೊದಲನೇದು ಹೆಡ್ ಬಂತು, ಎರಡನೇ ಟೈಲ್ ಬಂತು, ನೆಕ್ಸ್ಟ್ ಮತ್ತೆ ಹೆಡ್ ಬಂತು. ನೆಕ್ಸ್ಟ್ ಮೊದಲನೇದು ಹೆಡ್ ಬರುತ್ತೆ, ನೆಕ್ಸ್ಟ್ ಎರಡನೇ ಟೈಲು, ಮೂರನೇ ಟೈಲ್. ಸೊ ಈ 4 ನೀವು ನೋಡ್ಕೋಬೇಕು, ಗೊತ್ತಾಯ್ತಾ? 3 ಕೂಡ ಹೆಡ್, ಮೊದಲನೇದು 2 ಹೆಡ್, ನೆಕ್ಸ್ಟ್ ಕೊನೆಯದು ಟೈಲು. ನೆಕ್ಸ್ಟ್ ಹೆಡ್ ಟೈಲು ಹೆಡ್, ಮೊದಲನೇದು ಹೆಡ್, ಇನ್ನು ಉಳಿದಿರುವಂತ 2 ಟೈಲ್. ಈಗ ಏನ್ ಮಾಡ್ಬೇಕು, 4 ಆದವಲ್ಲ, ಇನ್ನು ಉಳಿದಿರೋದೆಲ್ಲ ಇದ್ರ ಉಲ್ಟಾ ಬರೀತಾ ಹೋಗಿ. ಅಂದ್ರೆ ಎಲ್ಲಿ ಹೆಡ್ ಇದೆ ಅಲ್ಲೆಲ್ಲ ಟೈಲ್ ಬರೀರಿ, ಎಲ್ಲಿ ಟೈಲ್ ಇದೆ ಅಲ್ಲೆಲ್ಲ ಹೆಡ್ ಬರೀರಿ. ಟೈಲ್ ಟೈಲ್ ಟೈಲ್, ನೆಕ್ಸ್ಟ್ ಟೈಲ್ ಟೈಲ್ ಹೆಡ್, ಟೈಲ್ ಹೆಡ್ ಟೈಲ್, ಟೈಲ್ ಹೆಡ್ ಹೆಡ್. ಸೊ ಇವಾಗ ಎಲ್ಲಾ 8 ಪಾಸಿಬಲ್ ಔಟ್ಕಮ್ಸ್ ಗಳನ್ನು ಕೂಡ ನಾವು ಬರೆದಿದೀವಿ. ಸರಿನಾ? ಎಷ್ಟು ಔಟ್ಕಮ್ಸ್ ಬರೋದು ನನಗೆ ಪಾಸಿಬಲ್ ಆಗಿ ನನಗೆ ಟೋಟಲ್ 8 ಔಟ್ಕಮ್ಸ್ ಗಳು ಬರ್ತವೆ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ 2 ಪವರ್ n ನಂಬರ್ ಆಫ್ ಕಾಂಬಿನೇಷನ್ಸ್ ನನಗೆ ಬರೋದು. ಸೊ ಇಲ್ಲಿ ಎಷ್ಟು ಸಲ ನಾನು ಟಾಸ್ ಮಾಡ್ತಾ ಇರೋದು ಒಂದೇ ಕಾಯಿನ್ ಅನ್ನ 3 ಸಲ. ಸೊ 2 ಪವರ್ 3 ಅಂತಂದ್ರೆ ಎಷ್ಟಾಗುತ್ತೆ, 8 ನಂಬರ್ ಆಫ್ ಕಾಂಬಿನೇಷನ್ಸ್ ಬರೋದು. ಸೊ ಎಲ್ಲಾ 8 ಕಾಂಬಿನೇಷನ್ಸ್ ಅನ್ನ ಬರೆದಿದೀವಿ. ಫಸ್ಟ್ ಈ 4 ಬೈಟ್ ಮಾಡ್ಕೊಳ್ಳಿ. ಸೊ ಅದರ ಉಲ್ಟಾ ಬರೆದ್ಬಿಟ್ರೆ ಇನ್ನ 4 ಈಸಿಯಾಗಿ ಬರ್ತಾ ಹೋಗ್ತವೆ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಎಕ್ಸ್ ಈಸ್ ಎ ರ್ಯಾಂಡಮ್ ವೇರಿಯಬಲ್ ವಿಚ್ ಈಸ್ ರೆಪ್ರೆಸೆಂಟಿಂಗ್ ದ ನಂಬರ್ ಆಫ್ ಟೈಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಎಕ್ಸ್ ಏನ್ ಮಾಡ್ತಾ ಇದೆ, which is a random variable which is representing the number of tails. ಈಗ ನೋಡಿ ಇಲ್ಲಿ ಹೆಡ್ 3 ಕೂಡ ಹೆಡ್ ಬಂದು. ಸೊ ಅವಾಗ ಟೈಲ್ಸ್ ಎಷ್ಟು ಬಂದಂಗಾಯ್ತು, ಆ ಒಂದು ಕಂಡೀಷನ್ ಅಲ್ಲಿ 0 ಟೈಲ್ಸ್. ಸೊ 0 ಟೈಲ್ಸ್ ಬರ್ಬೋದು. ನೆಕ್ಸ್ಟ್ ಇಲ್ಲಿ 1 ಟೈಲ್ ಬಂದಿದೆ, ಇಲ್ಲೂ ಕೂಡ 1 ಟೈಲ್ ಬಂದಿದೆ. ಸೊ 1 ಟೈಲ್ ಬರುವಂತ ಸಾಧ್ಯತೆನೂ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ 2 ಟೈಲ್ಗಳು ಬಂದಿದ್ದಾವೆ, ಇಲ್ಲೂ 2 ಟೈಲ್ಗಳು ಬಂದವೆ, ಇಲ್ಲಿ 2 ಟೈಲ್ ಬಂದಿದೆ, 2 ಟೈಲ್ ಕೂಡ ಬರುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ 3 ಕೂಡ ಟೈಲ್ ಬರುವಂತ ಸಾಧ್ಯತೆ ಇದೆ. ಎಲ್ಲಾ ಪಾಸಿಬಲ್ ಕಂಡೀಷನ್ಸ್, ಗೊತ್ತಾಯ್ತಾ? ಏನೋ 0 ಏನಾದ್ರೂ ಎಲ್ಲವೂ ಕೂಡ ನನಗೆ ಹೆಡ್ ಅಂತಾನೆ ಬಿದ್ರೆ ಅವಾಗ 0 ಟೈಲ್ಸ್ ಆದಂಗಾಯ್ತು. ನೆಕ್ಸ್ಟ್ 1 ಟೈಲ್ಸ್ ಬರುವಂತ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ 2 ಟೈಲ್ಸ್ ಬರುವಂತ ಪಾಸಿಬಿಲಿಟಿ ಕೂಡ ಇದಾವೆ. ನೆಕ್ಸ್ಟ್ 3 ಟೈಲ್ಸ್ ಬರುವಂತ ಪಾಸಿಬಿಲಿಟಿ ಕೂಡ ಇದೆ. ಸೊ ಈ ಅಷ್ಟು ಕಂಡೀಷನ್ಗಳಿಗೂ ಕೂಡ ನಾನು ಪ್ರೊಬ್ಯಾಬಿಲಿಟಿಯನ್ನ ಕಂಡುಹಿಡಿದು ಟೇಬಲ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಸೊ ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಾರ್ ಎಕ್ಸ್ ಅನ್ನ ಬರ್ದಂಗಾಗುತ್ತೆ. ಸೊ ಇವಾಗ ಬರೀತಾ ಹೋಗೋಣ. ದೇರ್ಫೋರ್ ದಿ ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್, ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್, ನಾನು ಯಾವ ರೀತಿ ಬೋರ್ಡ್ ಮೇಲೆ ಬರೀತೀನಿ ಅದೇ ರೀತಿ ಎಕ್ಸಾಮ್ ಅಲ್ಲಿ ಬರೀತಾ ಹೋಗಿ. ಫಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೋಣ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತಂದ್ರೆ ಟೈಲ್ಸ್ ಇಲ್ದಲೇ ಇರುವಂತಹ ಪ್ರೊಬ್ಯಾಬಿಲಿಟಿ ಎಷ್ಟಿದೆ ಅಂತಂದ್ರೆ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 0 ಅಂತಂದ್ರೇನು, ಯಾವುದೇ ಟೈಲ್ ಬಂದಿಲ್ಲ, 3 ಕೂಡ ಹೆಡ್ ಬಂದಿದಾವೆ ಅಂತ. ಸೊ ಅದ್ರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಿರ್ಬೋದು, ವೆರಿ ಸಿಂಪಲ್ ನೋಡಿ, 3 ಹೆಡ್ ಬಂದ್ರೆ ನನಗೆ ಟೈಲ್ಸ್ ಬರೋದೇ ಇಲ್ಲ. ಇನ್ನು ಉಳಿದಿರುವಂತ ಎಲ್ಲ ಕಂಡೀಷನ್ ಅಲ್ಲೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ಟೈಲ್ಸ್ ಇದೆಯಾ? ಎಸ್ ಇದೆ. ಸೊ ಇವಾಗ
ಟೈಲ್ಸ್ 0 ಬರಬೇಕು ಅಂತಂದ್ರೆ ಒಂದೇ ಒಂದು ಕಂಡೀಷನ್ ಇರೋದು, 3 ಹೆಡ್ ಆಗ್ಬೇಕು. ಸೊ ಒಂದೇ ಒಂದು ಕಂಡೀಷನ್ ಇರೋದು ಔಟ್ ಆಫ್ 8, ಸರಿನಾ? ಒಂದು ಕಂಡೀಷನ್ ಇದೆ ವಿಚ್ ಇಸ್ ಸ್ಯಾಟಿಸ್ಫೈಯಿಂಗ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಅಂದ್ರೆ ಟೈಲ್ಸೇ ಬರಲ್ಲ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಅಂದ್ರೆ ಒಂದು ಟೈಲ್ ಮಾತ್ರ ಬರುತ್ತೆ, ಸರಿನಾ? ಒಂದು ಟೈಲ್ ಮಾತ್ರ ಬರುತ್ತೆ. ನೋಡಿ ಇಲ್ಲಿ ಹೆಡ್ ಟೈಲ್, ಒಂದು ಟೈಲ್ ಬಂದಿದ್ಯಾ? ಎಸ್, ಒಂದು. ನೆಕ್ಸ್ಟ್ ಹೆಡ್ ಟೈಲ್ ಹೆಡ್, ನೋಡಿ ಇಲ್ಲೂ ಕೂಡ ನನಗೆ ಒಂದೇ ಒಂದು ಟೈಲ್ ಬಂದಿದೆ. ಹೆಡ್ ಟೈಲ್, ಸೊ ಇಲ್ಲಿ 2 ಟೈಲ್ ಬಂದಂಗಾಯ್ತು, ತಗೊಳಂಗಿಲ್ಲ. ಟೈಲ್ 3 ಟೈಲ್ ಬಂದಂಗಾಯ್ತು, ತಗೊಳಂಗಿಲ್ಲ. ಟೈಲ್ ಹೆಡ್ 2 ಟೈಲ್ ಬಂದಂಗಾಯ್ತು, ತಗೊಳಂಗಿಲ್ಲ. ಟೈಲ್ ನನಗೆ 2 ಟೈಲ್ಸ್ ಬಂದಂಗಾಯ್ತು, ತಗೊಳಂಗಿಲ್ಲ. ನೋಡಿ ಇಲ್ಲಿ ಟೈಲ್ ಹೆಡ್ ಒಂದು ಟೈಲ್ ಬಂದಂಗಾಯ್ತು. ಸೊ ಕೇವಲ ಒಂದೇ ಒಂದು ಟೈಲ್ ಬರುವಂತಹ ಔಟ್ಕಮ್ಗಳು ಎಷ್ಟಿದಾವೆ? 1, 2, 3 ಮಾತ್ರ. ಸೊ 3 ಡಿವೈಡೆಡ್ ಬೈ 8. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2. ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಅಂದ್ರೇನು? 2 ಟೈಲ್ಸ್ಗಳು ಬರಬೇಕು. ನೋಡಿ ಇಲ್ಲಿ ಹೆಡ್ ಟೈಲ್ 2 ಟೈಲ್ಗಳಿದಾವ? ಎಸ್, ಒಂದು. ನೆಕ್ಸ್ಟ್ ಟೈಲ್ ಹೆಡ್ ಟೈಲ್, ನೋಡಿ 2 ಟೈಲ್ಗಳಿದಾವ? ಎಸ್. ಟೈಲ್ ಹೆಡ್, ನೋಡಿ 2 ಟೈಲ್ಸ್ಗಳಿದಾವ? ಎಸ್. ಎಷ್ಟಿರೋದು? 1, 2, 3 ಪಾಸಿಬಲ್ ಕಂಡೀಷನ್ಸ್ ಇದೆ. 3 ಡಿವೈಡೆಡ್ ಬೈ 8. ನೆಕ್ಸ್ಟ್ ಲಾಸ್ಟ್ ಒನ್ ಉಳ್ಕೊಂಡಿರೋದು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತಂದ್ರೆ ಒಂದು ಕಾಯಿನ್ ಅನ್ನ 3 ಸಲ ಟಾಸ್ ಮಾಡಿದಾಗ 3 ಕೂಡ ಹೆಡ್, 3 ಕೂಡ ಟೈಲ್ ಆಗಿ ಬರಬೇಕು. ಸೊ ನೋಡಿ ಇಲ್ಲಿ ಒಂದೇ ಒಂದು ಕಂಡೀಷನ್ ಇರೋದು, ಸರಿನಾ? 3 ಟೈಲ್ಸ್ ಬರುವಂತದ್ದು ಒಂದೇ. ಸೊ 1/8. ನೀವು ಬೇಕಾದ್ರೆ ನ್ಯೂಮರೇಟರ್ ನ ಆಡ್ ಮಾಡಿ. 1 + 3 is 4, 4 + 3 is 7, 7 + 1 is 8. ಸೊ ಎಲ್ಲ 8 ಕಂಡೀಷನ್ಸ್ ಕೂಡ ಬರ್ದಂಗಾಯ್ತು. ಸೊ ಇದನ್ನೇ ನಾವು ಟೇಬಲ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್. ಯಾವ ರೀತಿ ಬರೆಯೋದು ನೋಡಿ. ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಐ ಅಂತ ಒಂದು ರೋ ಅನ್ನ ತಗೋಬೇಕಾಗತ್ತೆ, ಇದು ಒಂದು ರೋ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಐ ಅನ್ನೋದು ಇನ್ನೊಂದು ರೋ, ಗೊತ್ತಾಯ್ತಾ? ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಐ ಮತ್ತೆ ಪಿ ಆಫ್ ಎಕ್ಸ್ ಐ ನಮಗೆ ರೋಗಳಾಗಿರ್ತವೆ. ಎಕ್ಸ್ ವ್ಯಾಲ್ಯೂಸ್ ಏನಿರೋದು ನನಗೆ 0, 1, 2, 3. 0, 1, 2, 3 ಅಂತ ಅಂದ್ರೆ 0 ಟೈಲ್ಸ್ ಬರೋದಕ್ಕೆ ಪ್ರೊಬ್ಯಾಬಿಲಿಟಿ ಎಷ್ಟಿದೆ? 1/8 ಇದೆ. ಸೊ 1/8. ಏನಾದ್ರೂ ಕೂಡ ಒಂದು ಟೈಲ್ ಬರುತ್ತೆ ಅಂತಂದ್ರೆ ಅದ್ರದ್ದು ಪ್ರೊಬ್ಯಾಬಿಲಿಟಿ ಏನಿದೆ ನನಗೆ? 3/8. 2 ಟೈಲ್ಸ್ ಬರುವಂತ ಪ್ರೊಬ್ಯಾಬಿಲಿಟಿ ಎಷ್ಟಿದೆ? 3/8. ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತಂದ್ರೆ 3 ಕೂಡ ಟೈಲ್ಸ್ ಬರುವಂತ ಪ್ರೊಬ್ಯಾಬಿಲಿಟಿ ಎಷ್ಟಿದೆ? 1/8. ಈಗ ಅರ್ಧ ಪ್ರಾಬ್ಲಮ್ ನಮಗೆ ಸಾಲ್ವ್ ಆಗಿದೆ, ಗೊತ್ತಾಯ್ತಾ? ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ಅವ್ರೇನ್ ಹೇಳ್ತಾ ಇದ್ದಾರೆ? ಎಕ್ಸ್ಟೆಂಡೆಡ್ ಕ್ವಶನ್ ಆಲ್ಸೋ ಫೈಂಡ್ ಇಟ್ಸ್ ಮೀನ್ ಅಂಡ್ ವೇರಿಯನ್ಸ್. ಫಸ್ಟ್ ಇವಾಗ ಮೀನ್ ಅನ್ನ ಕಂಡುಹಿಡಿತಾ ಹೋಗೋಣ, ಸರಿನಾ? ಮೀನ್ ಯಾವ ರೀತಿ ಕಂಡುಹಿಡಿಯೋದು? ಫಾರ್ಮುಲಾ ಪ್ರಕಾರನೇ ಕಂಡುಹಿಡಿಬೇಕಾಗತ್ತೆ. ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ, ಗೊತ್ತಾಯ್ತಾ? ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ, ದಿಸ್ ಇಸ್ ದ ಫಾರ್ಮುಲಾ. ಯಾವ ರೀತಿ ನೋಡಿ ಇಲ್ಲಿ 0 ಇಂಟು ಇದರ ರೆಸ್ಪೆಕ್ಟಿವ್ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ ಏನಿರೋದು 1/8 ಪ್ಲಸ್ 1 ಇಂಟು ಇದರ ರೆಸ್ಪೆಕ್ಟಿವ್ ಪ್ರೊಬ್ಯಾಬಿಲಿಟಿ ಏನಿರೋದು 3/8 ಪ್ಲಸ್ 2 ಇಂಟು 3/8 ಪ್ಲಸ್ 3 ಇಂಟು 1/8, ಗೊತ್ತಾಯ್ತಾ? ಎಕ್ಸ್ ವ್ಯಾಲ್ಯೂ ಮತ್ತೆ ಅದರ ರೆಸ್ಪೆಕ್ಟಿವ್ ಪಿ ಆಫ್ ಎಕ್ಸ್ ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ದಟ್ ಎಕ್ಸ್ ವ್ಯಾಲ್ಯೂ ಎರಡನ್ನು ಕೂಡ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ತಾ ಹೋಗಿ, ಯಾಕೆ ಸಮೇಷನ್ ಇರೋದು. 0 ಇಂಟು ಎನಿಥಿಂಗ್ ವಿಲ್ ಬಿ 0. 1 ಇಂಟು 3/8 ಏನಾಗುತ್ತೆ? 3/8 ಆಗುತ್ತೆ. ಪ್ಲಸ್ 2 ಇಂಟು 3/8 ಅಂದಾಗ 2 1s 2 4s 8, ಸರಿನಾ? ಸೊ ವ್ಯಾಲ್ಯೂ ಏನಾದಂಗಾಯ್ತು? 3/4 ಆದಂಗಾಯ್ತು. ಪ್ಲಸ್ 3 ಇಂಟು 1/8 ಅಂತಂದ್ರೆ 3/8. ನೋಡಿ ಇಲ್ಲಿ ಇವೆರಡರಲ್ಲೂ ಕೂಡ ಡಿನಾಮಿನೇಟರ್ ಸೇಮ್ ಇದೆ. ಸೊ ಡಿನಾಮಿನೇಟರ್ ಸೇಮ್ ಇದೆ ಅಂತಂದ್ರೆ ಅದನ್ನ ಕಾಮನ್ ಡಿನಾಮಿನೇಟರ್ ಆಗಿ ಬರ್ಕೊಂಡು ನ್ಯೂಮರೇಟರ್ ಅನ್ನ ಆಡ್ ಮಾಡಬಹುದು. 3 + 3 ಏನಾಯ್ತು? 6. ಸೊ 6/8 ಪ್ಲಸ್ 3/4. 2 3s 6, 2 4s 8. ಸೊ 3/4 ಪ್ಲಸ್ 3/4. ಡಿನಾಮಿನೇಟರ್ ಸೇಮ್ ಇದೆ ಅಂತಂದ್ರೆ ನಾವು ಅದನ್ನ ಕಾಮನ್ ಆಗಿ ತಗೊಂಡು ನ್ಯೂಮರೇಟರ್ ಅನ್ನ ಆಡ್ ಮಾಡಬಹುದು. ಸೊ 3 + 3 ಏನಾಗುತ್ತೆ? 6 ಆಗುತ್ತೆ. 2 2s 4, 2 3s 6. 3/2 ಅಂತಂದ್ರೆ 1.5 ಆಯ್ತು, ಗೊತ್ತಾಯ್ತಾ? ಸೊ ನಮಗೆ ಮೀನ್ ವ್ಯಾಲ್ಯೂ ಸಿಕ್ಕಿದೆ. ಮೀನ್ ವ್ಯಾಲ್ಯೂ ಎಷ್ಟಿದೆ? 1.5. ಅದೇ ರೀತಿ ನಾವು ವೇರಿಯನ್ಸ್ ಅನ್ನ ಕೂಡ ಕಂಡುಹಿಡಿಬೇಕಾಗತ್ತೆ. ವೇರಿಯನ್ಸ್ ವಿ. ಸೊ ಮೀನ್ ಅನ್ನ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ನೆನಪಿರ್ಲಿ, ಸರಿನಾ? ಮ್ಯೂ. ವೇರಿಯನ್ಸ್ ಅನ್ನ ವಿ ಇಂದ. ಸೊ ಇದಕ್ಕೆ ಫಾರ್ಮುಲಾ ಏನು? ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್ ಐ ಮೈನಸ್ ಮ್ಯೂ ಸ್ಕ್ವೇರ್, ಗೊತ್ತಾಯ್ತಾ? ಇಲ್ಲಿ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ ಅನ್ನ ತೊಗೊತಾ ಇದ್ದೆ. ಇಲ್ಲೇನ್ ಮಾಡಬೇಕು? ಎಕ್ಸ್ ಐ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್ ಐ ಮೈನಸ್ ಮ್ಯೂ ಸ್ಕ್ವೇರ್.
ಮ್ಯೂ ವ್ಯಾಲ್ಯೂ ನನಗೆ ಗೊತ್ತಿದೆ 1.5. ಸೊ 1.5 ಸ್ಕ್ವೇರ್ ಅನ್ನ ತಗೋಬೇಕು. ಸೊ ಫಸ್ಟ್ ಯಾವ ರೀತಿ ಬರೆಯೋದು, 0 ಸ್ಕ್ವೇರ್ ಇಂಟು 1/8 ಪ್ಲಸ್ 1 ಸ್ಕ್ವೇರ್ ಇಂಟು 3/8 ಪ್ಲಸ್ 2 ಸ್ಕ್ವೇರ್ ಇಂಟು 3/8 ಪ್ಲಸ್ 3 ಸ್ಕ್ವೇರ್ ಇಂಟು 1/8. ಸರಿನಾ? ಎಕ್ಸ್ ವ್ಯಾಲ್ಯೂಸ್ ಸ್ಕ್ವೇರ್ ಆಗ್ತವೆ, ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ ವ್ಯಾಲ್ಯೂಸ್ ಮಾಮೂಲಿ ಇರ್ತವೆ, ಮೈನಸ್ ಮ್ಯೂ ಸ್ಕ್ವೇರ್. ಮ್ಯೂ ವ್ಯಾಲ್ಯೂ ಏನಿದೆ ನನಗೆ 1.5. ಸೊ 1.5 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂಸ್ ಏನಾಗುತ್ತೆ, 0 ಸ್ಕ್ವೇರ್ ಅಂತಂದ್ರೆ 0, 0 ಇಂಟು ಎನಿಥಿಂಗ್ ವಿಲ್ ಬಿಕಮ್ ಡೈರೆಕ್ಟ್ಲಿ 0. 1 ಸ್ಕ್ವೇರ್ ಅಂತಂದ್ರೆ 1 ಇಂಟು 3/8 ಅಂತಂದ್ರೆ 3 ಡಿವೈಡೆಡ್ ಬೈ 8 ಹಂಗೆ ಉಳ್ಕೊಳುತ್ತೆ, ಪ್ಲಸ್ 2 ಸ್ಕ್ವೇರ್ ಅಂತಂದ್ರೆ ಎಷ್ಟಾಯ್ತು, 2 2s 4, 4 1s 4, 2s 8. ಸೊ ವ್ಯಾಲ್ಯೂ ಏನಾಗುತ್ತೆ 3 ಡಿವೈಡೆಡ್ ಬೈ 2 ಹಂಗೆ ಉಳ್ಕೊಂತು, ಪ್ಲಸ್ 3 ಸ್ಕ್ವೇರ್ ಅಂತಂದ್ರೆ ವ್ಯಾಲ್ಯೂ ಏನಾಗುತ್ತೆ 9. ಸೊ 9 ಡಿವೈಡೆಡ್ ಬೈ 8 ಮೈನಸ್ 1.5 ಇಂಟು 1.5 ಅಂತಂದ್ರೆ 1.5 ಹೋಲ್ ಸ್ಕ್ವೇರ್. ವ್ಯಾಲ್ಯೂ ಎಷ್ಟಾಗುತ್ತೆ 2.25. ನೋಡಿ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ ಇವರಿಬ್ರದ್ದು ಕೂಡ 8 8. ಸೊ ಡಿನಾಮಿನೇಟರ್ ಸೇಮ್ ಇದ್ರೆ ಅದನ್ನು ಕಾಮನ್ ಆಗಿ ತಗೊಂಡು ನ್ಯೂಮರೇಟರ್ ಆ್ಯಡ್ ಮಾಡಬೇಕು. 9 ಪ್ಲಸ್ 3 ವ್ಯಾಲ್ಯೂ ಎಷ್ಟಾಗುತ್ತೆ 12 ಆಗುತ್ತೆ. ಸೊ 4 2s 8, 4 3s 12 ಪ್ಲಸ್ ಈ 3/2 ಹಂಗೆ ಉಳ್ಕೊಳುತ್ತೆ. ಸರಿನಾ? ಇವರಿಬ್ರನ್ನ ಆ್ಯಡ್ ಮಾಡಿದ್ದು, ಈ 3/2 ಹಂಗೆ ಉಳ್ಕೊಂತು, ಮೈನಸ್ 2.25. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ಇವಾಗ 3/2 ಪ್ಲಸ್ 3/2, 3/2 ಪ್ಲಸ್ 3/2 ಮೈನಸ್ 2.25. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, ಸೊ ಅದನ್ನ ಕಾಮನ್ ಆಗಿ ತಗೊಂಡು ನ್ಯೂಮರೇಟರ್ ಅನ್ನ ಆ್ಯಡ್ ಮಾಡ್ಬೋದು. 3 ಪ್ಲಸ್ 3 ಏನಾಗುತ್ತೆ 6. ಸೊ 2 1s 2 3s. ಸೊ ವ್ಯಾಲ್ಯೂ ಏನಾಯ್ತು 3 ಮೈನಸ್ 2.25. ವ್ಯಾಲ್ಯೂ ಎಷ್ಟು ಉಳಿಯಿತು 0.75. ಸೊ 0.75 ಇಸ್ ದ ವೇರಿಯನ್ಸ್. ಸೊ ಅವ್ರೇನಾದ್ರೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕೇಳಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ಬಿ ರೂಟ್ ಆಫ್ ವೇರಿಯನ್ಸ್. ಸೊ ವೇರಿಯನ್ಸ್ ವ್ಯಾಲ್ಯೂ 0.75 ಬಂದಿದೆಯಲ್ಲ, ಸೊ ಅದನ್ನ ರೂಟ್ ವ್ಯಾಲ್ಯೂ ಮಾಡ್ರಿ. ಏನ್ ಬರುತ್ತೆ ಇವಾಗ ರೂಟ್ ಆಫ್ 0.75 ವ್ಯಾಲ್ಯೂ ಎಷ್ಟು ಬಂತು 0.866. ಗೊತ್ತಾಯ್ತಾ? ಏನಾದರೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕೇಳಿದ್ರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.